415ನೇ ವಿಶ್ವವಿಖ್ಯಾತ ಜಂಬೂ ಸವಾರಿ ಸಂಪನ್ನವಾಗಿ ನೆರವೇರಿತು. ಇಂದು ಮೈಸೂರಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಜನೋಸ್ತಮ. ಅಂಬಾರಿಯಲ್ಲಿ ವಿರಾಜಮಾನವಾಗಿದ್ದ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳಲು ಜನಸಾಗರ. 6ನೇ ಬಾರಿ 750 ಕೆಜಿ ಚಿನ್ನದ ಅಂಬಾರಿಯನ್ನ ಹೊತ್ತು ಹೆಜ್ಜೆ ಇಟ್ಟ ಅಭಿಮನ್ಯು ನೋಡಲು 2 ಕಣ್ಣು ಸಾಲದಾಗಿತ್ತು. ಹೇಗಿತ್ತು ಇವತ್ತಿನ ಜಂಬೂ ಸವಾರಿ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. 415ನೇ ವಿಶ್ವವಿಖ್ಯಾತ ಜಂಬೂ ಸವಾರಿ ಸಂಪನ್ನ. 6ನೇ ಬಾರಿ ಅಂಬಾರಿ ಹೊತ್ತ ಅಭಿಮನ್ಯು ಹೆಜ್ಜೆ. 8ನೇ ಬಾರಿ ಚಾಮುಂಡೇಶ್ವರಿಗೆ ಸಿಎಂ ಪುಷ್ಪಾರ್ಚನೆ. ಜಂಬೂ ಸವಾರಿಯನ್ನ ಕಣ್ತುಂಬಿಕೊಂಡ ಜನಸಾಗರ. ವಿಜಯದಶಮಿಯ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಮೈಸೂರು ದಸರಾ ಮಹೋತ್ಸವ. ಇಂದು 415ನೇ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. 750 ಕೆಜಿ ತೂಕದ ಬಂಗಾರ ಅಂಬಾರಿಯನ್ನ 6ನೇ ಬಾರಿ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ರಾಜ ಗಾಂಭೀರ್ಯದಲ್ಲಿ ಹೆಜ್ಜೆ ಹಾಕಿತು. ಸಂಜೆ ಸರಿಯಾಗಿ 4:42 ಕುಂಭ ಲಗ್ನದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಮಾಡಿದ್ರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ, ಡಿಸಿ ರಾಜವಂಶಸ್ಥ ಯದುವೀರ್ ಒಡೆಯರ್, ಸಿಎಸ್ ಮತ್ತು ಮೈಸೂರಿನ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಕೂಡ ಸಾಥ್ ನೀಡಿದ್ರು. ಜಂಬೂ ಸವಾರಿಯ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಜನ ರಸ್ತೆಯ ಇಕ್ಕೆಲಗಳಲ್ಲಿ ಜಮಾವಣೆಗೊಂಡಿದ್ರು. ಅರಮನೆಯ ಆವರಣದಲ್ಲಿ 48,000ಕ್ಕೂ ಅಧಿಕ ಜನ ಕಣ್ತುಂಬಿಕೊಂಡ್ರು. ಅರಮನೆಯಿಂದ ಹೊರಟ ಅಭಿಮನ್ಯು ತಂಡ ಕೆಆರ್ ಸರ್ಕಲ್, ಸಯ್ಯಾಜಿರಾವ್ ರಸ್ತೆ, ಆಯುರ್ವೇದಿಕ್ ಸರ್ಕಲ್, ಎಪಿಎಂಸಿ ಸರ್ಕಲ್ ಹಾದು ಬನ್ನಿ ಮಂಟಪ ರಸ್ತೆ ಮೂಲಕ ಸುಮಾರು 5 ಕಿಲೋಮೀಟರ್ ದೂರದ ಬನ್ನಿ ಮಂಟಪ ಮೈದಾನವನ್ನ ತಲುಪಿತು. ರಸ್ತೆಯುದ್ದಕ್ಕೂ ಜನಸಾಗರ ಕಿಕ್ಕಿರಿದು ನಿಂತಿತ್ತು. ಚಾಮುಂಡೇಶ್ವರಿ ತಾಯಿಯನ್ನ ಕಣ್ತುಂಬಿಕೊಳ್ಳಲು ಜನರು ಎತ್ತರದ ಮನೆಗಳು, ಮರದ ಮೇಲೆ ನಿಂತು ತಾಯಿಯ ದರ್ಶನ ಪಡೆದಿದ್ದು ಕಂಡುಬಂದಿತು. ಕೇಸರಿ ಬಣ್ಣದ ಸೀರೆಯಲ್ಲಿ ಚಾಮುಂಡೇಶ್ವರಿ ಅಲಂಕಾರ, ಅಂಬಾರಿಯಲ್ಲಿ ರೇಷ್ಮೆ ಸೀರೆಯಲ್ಲಿ ನಾಡದೇವಿ ವಿರಾಜಮಾನ. ಇನ್ನು ಚಾಮುಂಡಿ ತಾಯಿಗೆ ಮೈಸೂರು ಜಿಲ್ಲಾಡಳಿತ ವತಿಯಿಂದ ನೇಯ್ದ ಕೇಸರಿ ಬಣ್ಣದ ಮೈಸೂರು ರೇಷ್ಮೆ ಸೀರೆಯನ್ನ ಉಡಿಸಲಾಗಿತ್ತು. ಬಹಳ ಅಚ್ಚುಕಟ್ಟಾದ ಅಲಂಕಾರದಿಂದ ಎಲ್ಲರ ಕಣ್ಮನವನ್ನ ತಾಯಿ ಚಾಮುಂಡೇಶ್ವರಿ ಸೆಳೆದಿದ್ದು, ಇನ್ನು ಈ ಅಲಂಕಾರವನ್ನ ಮೈಸೂರಿನ ದೇವರಾಜ ಮಾರುಕಟ್ಟೆಯ ಹೂವಿನ ವ್ಯಾಪಾರಿ ಮಂಜುನಾಥ್ ಅವರು ಸತತ 27ನೇ ಬಾರಿಗೆ ಅಂಬಾರಿಗೆ ಹೂವಿನ ಅಲಂಕಾರ ಮಾಡಿದ್ರು. ಅಂಬಾರಿಯಲ್ಲಿ ನಾಡದೇವಿ ಚಾಮುಂಡೇಶ್ವರಿ ವಿರಾಜಮಾನ. ದಸರಾ ಹಬ್ಬದ ಪ್ರಮುಖ ಆಕರ್ಷಣೆಯ ಸ್ತಬ್ಧ ಚಿತ್ರಗಳು. 31 ಜಿಲ್ಲೆಗಳಿಂದ ಬಂದಿದ್ದ 58 ಸ್ತಬ್ಧ ಚಿತ್ರಗಳು ಪ್ರದರ್ಶನ. ಇನ್ನು ಸೋಮೇಶ್ವರ ದೇವಾಲಯ ಬಳಿ ಉಡಿಗಾಲ ಮಹದೇವಪ್ಪ ಕುಟುಂಬಸ್ಥರು ಗೌರಿಶಂಕರ ನಂದಿಧ್ವಜ ಸಂಘದಿಂದ 33 ಅಡಿ ಎತ್ತರದ 150 ಕೆಜಿ ತೂಕದ ನಂದಿಧ್ವಜವನ್ನ ಜೋಡಣೆ ಮಾಡಿತ್ತು. ನಂದಿಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದ್ರು. ಈ ಮೂಲಕ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ನೀಡಿದ್ರು. ನಂದಿಧ್ವಜ ಪೂಜೆ ಬಳಿಕ ಕರ್ನಾಟಕ ಕಲಾ ಶ್ರೀಮಂತಿಕೆ ಪ್ರತಿಬಿಂಬವಾಗಿ ನಾಡಿನ ಕಲೆ, ಸಂಸ್ಕೃತಿ, ಸಾಹಿತ್ಯ ವೈಶಿಷ್ಟ್ಯವನ್ನ ಸ್ತಬ್ಧ ಚಿತ್ರಗಳ ಮೂಲಕ ಅನಾವರಣಗೊಂಡಿತು. 31 ಜಿಲ್ಲೆಗಳಿಂದ 59 ಸ್ತಬ್ಧ ಚಿತ್ರಗಳು ಆಗಮಿಸಿದವು. ನಂತರ 53 ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದವು. ಅಲ್ಲದೆ ರಾಜ್ಯ, ಕೇಂದ್ರದ ಇಲಾಖಾವಾರು ಸ್ತಬ್ಧ ಚಿತ್ರ, ನಿಗಮ ಮಂಡಳಿ ಮತ್ತು ಸರ್ಕಾರದ ಯೋಜನೆಗಳು, ಸಾಧನೆಗಳ ಕುರಿತ ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು. ಬೆಳಗ್ಗೆ ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಯದುವೀರ್ ಭಾಗಿಯಾಗಿ ಅರಮನೆಯ ಖಾಸಾ ಆಯುಧಗಳಿಗೆ ಯದುವೀರ್ ಪೂಜೆ ಸಮರ್ಪಣೆ ಮಾಡಿದ್ರು. ಗುಲಾಬಿ ಬಣ್ಣದ ರಾಜ ಪೋಷಾಕಿನಲ್ಲಿ ಗಾಂಭೀರ್ಯವಾಗಿ ಯದುವೀರ್ ಪೂಜೆ ಸಲ್ಲಿಸಿದ್ರು. ರಾಜ ಪುರೋಹಿತರ ಮಾರ್ಗದಲ್ಲಿ ರಾಜರು ಶಾಸ್ತ್ರ ಸಂಪ್ರದಾಯದಂತೆ ಪೂಜೆ ನೆರವೇರಿಸಿದ್ರು. ಬಳಿಕ ಯದುವೀರ್ ಅವರು ವಿಜಯ ಯಾತ್ರೆ ಆರಂಭಿಸಿದ್ರು. ವಿಜಯ ಕತ್ತಿಯ ಹಿಡಿದು ಅರಮನೆ ಆವರಣದಲ್ಲಿ ನಡೆದ ಜಟ್ಟಿ ಕಾಳಗ ವೀಕ್ಷಿಸಿದ್ರು. ಜಂಬೂ ಸವಾರಿಯನ್ನ ಕಂಡು ಜನಸಾಗರದಿಂದ ಜೈಕಾರ. ಜಂಬೂ ಸವಾರಿಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಸೇರಿ 14 ಆನೆಗಳು ಭಾಗಿ. ಚಾಮುಂಡೇಶ್ವರಿಯ ವಿಶ್ವ ದರ್ಶನ ಮಾಡಿಸುವ ಸೌಭಾಗ್ಯ ಅಭಿಮನ್ಯು ಆನೆಗೆ ದೊರೆತಿದ್ದು 6ನೇ ಬಾರಿ 750 ಕೆಜಿಯ ಚಿನ್ನದ ಅಂಬಾರಿಯನ್ನ ಹೊತ್ತು ಬಲರಾಮ ದ್ವಾರಕ ಮೂಲಕ ಸಾಗಿತು. ಅಭಿಮನ್ಯು ಆನೆಗೆ ಕುಮ್ಕಿ ಆನೆಗಳಾಗಿ ಕಾವೇರಿ, ರೂಪ ಆನೆಗಳು ಸಾಥ್ ನೀಡಿದ್ದವು. ಸಂಜೆ 7 ಗಂಟೆಯ ಸುಮಾರಿಗೆ ಅರಮನೆಯಿಂದ ಸುಮಾರು 5 ಕಿಲೋಮೀಟರ್ ದೂರ ಸಾಗಿದ ಜಂಬೂ ಸವಾರಿ ಬನ್ನಿ ಮಂಟಪದವರೆಗೆ ಸಾಗಿ ಈ ವರ್ಷದ ಜಂಬೂ ಸವಾರಿಗೆ ತೆರೆ ಬಿದ್ದಿತು. ನಂತರ ಮೈಸೂರು
ಮೈಸೂರಿನ ಬನ್ನಿ ಮಂಟಪ ಮೈದಾನದಲ್ಲಿ ಸಂಜೆ 7 ಗಂಟೆಗೆ ರಾಜ್ಯಪಾಲ ಗೆಹ್ಲೋಟ್ ಪಂಜಿನ ಕವಾಯತಿಗೆ ಚಾಲನೆ ಕೊಟ್ಟರು. ಆಕರ್ಷಕ ಪಂಜಿನ ಕವಾಯತು ಜೊತೆಗೆ ಪೊಲೀಸರಿಂದ ವಿವಿಧ ಸಾಹಸಮಯ ಪ್ರದರ್ಶನ, ಅಶ್ವರೋಹಿ ಪಡೆಯಿಂದ ಕಸರತ್ತು ನಡೆಯಿತು. ಡ್ರೋನ್ ಶೋ ಕೂಡ ಕಣ್ಮನ ಸೆಳೆಯಿತು. ಸುಸೂತ್ರವಾಗಿ ಮುಗಿದ ವಿಶ್ವವಿಖ್ಯಾತ ಜಂಬೂ ಸವಾರಿ. ಒಟ್ಟಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈ ಬಾರಿಯ ವಿಶ್ವವಿಖ್ಯಾತ ಜಂಬೂ ಸವಾರಿ ಮುಕ್ತಾಯವಾಯಿತು. ನಗರದ ಬೀದಿಗಳಲ್ಲಿ ಮೈಸೂರಿನ ಗತವೈಭವ ರಾರಾಜಿಸಿತು. ಇದರೊಂದಿಗೆ ಮೈಸೂರಿನ ರಾಜಬೀದಿಯಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನ ಲಕ್ಷಾಂತರ ಜನ ಕಣ್ತುಂಬಿಕೊಂಡು ಪುನೀತರಾದರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.